ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ ಜುಲೈ ತಿಂಗಳ 2026ರ ಭವಿಷ್ಯ. ಅದರಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ದೀರ್ಘಕಾಲದ ಕನಸುಗಳೆಲ್ಲ ನನಸಾಗ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದನೂ ನಿಮಗೆ ಆಸೆ ಆಕಾಂಕ್ಷೆಗಳು ಏನು ಇಟ್ಟುಕೊಂಡಿರ್ತೀರಿ, ಈ ರೀತಿ ಇರಬೇಕು ಕೆಲಸದಲ್ಲಿ, ಈ ರೀತಿ ಇಲ್ಲ, ಎಲ್ಲ ರೀತಿ ಆ ಕನಸುಗಳು ನನಸಾಗ್ತಾ ಹೋಗುತ್ತೆ. ಪ್ರಮೋಷನ್ ಸಿಗ್ತಾ ಹೋಗುತ್ತೆ, ಸಂಬಳ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲ ರೀತಿಯಿಂದನೂ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ನೀವು ಇಷ್ಟಪಟ್ಟಿರ್ತೀರ, ಈ ಜಾಗಕ್ಕೆ ನಾನು ವರ್ಗಾವಣೆ ಆಗಬೇಕು, ಅಲ್ಲೋಗಿ ನಾನು ಕೆಲಸ ಮಾಡಬೇಕು, ಮತ್ತು ಇದರಿಂದ ನನಗೆ ಎಲ್ಲ ರೀತಿ ಅನುಕೂಲ ಆಗಬೇಕು ಅಂತ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ನೀವು ಇಷ್ಟಪಟ್ಟಂಥ ಜಾಗದಲ್ಲಿ ವರ್ಗಾವಣೆ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಹೊಸ ಉದ್ಯೋಗ ಬಲ ನಿಮಗೆ ಜಾಸ್ತಿ ಕೂಡಿ ಬರ್ತಾ ಹೋಗುತ್ತೆ. ಈ ಕೆಲಸ ಇಲ್ಲಾಂದರೆ ಬೇರೆ ಕಡೆ ಹೋದರೂ ಸಹಿತ ಅದರಿಂದ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ, ವ್ಯವಹಾರಸ್ಥರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಬಂಪರ್ ಲಾಭ ಅಂತ ಹೇಳ್ಬೋದು. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ಅವರಿಗೆ 100 ರೂಪಾಯಿ ಲಾಭ ತಂದು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇರ್ತೀರಾ ಅದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಧನ ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ಅನುಭವಸ್ಥರು ಯಾರಿರ್ತಾರಲ್ವ, ಅವರ ಮಾರ್ಗದರ್ಶನದಿಂದ ಮುಂದಕ್ಕೆ ಹೋದರೆ ಮಾತ್ರ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಸ್ವಲ್ಪ ಅವ್ರ ಕಡೆ ಗಮನ ಹರಿಸಿ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅದನ್ನು ಸ್ವಲ್ಪ ನೀವು ಐಡಿಯಾವನ್ನು ತಗೊಳ್ಳಿ. ದೂರದ ಪ್ರಯಾಣ ಮಾಡ್ತಾ ಇರ್ತೀರಾ, ಅದರಿಂದನೂ ಕೂಡ ನಿಮಗೆ ಆರ್ಥಿಕದಲ್ಲಿ ಲಾಭ ತರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವ ರೀತಿಪ್ಪ ಅಂತಂದರೆ, ಈಗ ಏನೋ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಏನೋ ಒಂದು ಅಮೌಂಟ್ ಬಂತು, ನಿಮಗೆ ಅಮೌಂಟ್ ಕೇಳಿರ್ತೀರ ಯಾರಿಗಾದರೂ, ಹೌದು, ಅದರಿಂದನೂ ನಿಮಗೆ ಅಮೌಂಟ್ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಕಂಪ್ನಿಗಳಿಗೆ ಏನೋ ಒಂದು ನಾನು ಈಗ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ತೀರ, ಅದರಿಂದನೂ ಅವರಿಂದ ಸ್ವಲ್ಪ ಫೆಸಿಲಿಟಿ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ನಿಮಗೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಯಶಸ್ಸಂತ ಹೇಳ್ಬೋದು. ಸ್ವಲ್ಪ ಎಲ್ಲ ರೀತಿಯಿಂದನೂ ಜಾಣ್ಮೆತನ ಜಾಸ್ತಿ ಆಗ್ತಾ ಹೋಗುತ್ತೆ, ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ, ಸೋಮಾರಿತನ ಬಿಡ್ತಾ ಹೋಗ್ತೀರಾ. ಆದರೆ ಚಂಚಲ ಮನಸ್ಸು ಸ್ವಲ್ಪ ಎದ್ದೇ ಇರುತ್ತೆ, ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ತಾ ಹೋಗಿ. ಆದಷ್ಟು ಏಕಾಗ್ರತೆಯಿಂದ ನೀವು ಹೋದಷ್ಟು ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಉನ್ನತ ಶಿಕ್ಷಣ ಏನು ಮಾಡಬೇಕಂತ ನೀವು ವಿದೇಶದಲ್ಲಿ ಹೋಗಿ ಉನ್ನತ ಶಿಕ್ಷಣ ಏನು ಮಾಡಬೇಕಂತ ಇರ್ತೀರಾ, ಅಲ್ಲಿ ಹೋಗಿ ನೀವು ಓದುವಂಥ ಆಸಕ್ತಿ ಏನು ಹೊಂದಿರ್ತೀರಿ, ಆ ಕನಸು ಕೂಡ ಈ ತಿಂಗಳಲ್ಲಿ ನಿಮಗೆ ನನಸಾಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಬರಿತಿರ್ತೀರ ವಿದ್ಯಾರ್ಥಿಗಳು, ಎಲ್ಲದಕ್ಕಿಂತ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ನೀವು ಕಠಿಣ ಪರಿಶ್ರಮ ಪಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ನಿಮಗೆ ಕಾಯಿಲೆ ಕಸಾಯಗಳಿಂದ ಎಲ್ಲ ರೀತಿಯಿಂದನೂ ಮುಕ್ತಿ ಆಗ್ತಾ ಹೋಗ್ತೀರಾ. ಏನೇ ಒಂದು ಸಮಸ್ಯೆಗಳಾಗ್ತಾ ಹೋಗಿರ್ಬೋದು, ಆರೋಗ್ಯದಲ್ಲಿ ಕಣ್ಣಿನ ಸಮಸ್ಯೆ ಆಗ್ತಾ ಇರ್ಬೋದು, ಕಾಲು ನೋವು ಆಗ್ತಾ ಇರ್ಬೋದು, ಮತ್ತು ದೀರ್ಘಕಾಲದ ನಿದ್ರಾಹೀನತೆಯಿಂದ ಆಗ್ತಾ ಇರ್ಬೋದು, ಮತ್ತು ಏನೇ ಒಂದು ಸಮಸ್ಯೆಗಳು ಇದ್ದರೂ ಸಹಿತ ಎಲ್ಲ ಕಾಯಿಲೆಗಳಿಂದ ನಿಮಗೆ ಮುಕ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ನೀವೇನು ಕಾಯಿಲೆ ಕಸಾಯಗಳಿಂದ ಬಳಲ್ತಾ ಇರ್ತೀರಲ್ವ, ಈ ತಿಂಗಳಲ್ಲಿ ನಿಮಗೆ ಎಲ್ಲದರಿಂದ ಮುಕ್ತಿ ಸಿಗುವಂಥದ್ದಾಗಿರುತ್ತೆ. ಇದರಿಂದ ನಿಮಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಹೆಚ್ಚಿನ ಆದಾಯ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮಾರುಕಟ್ಟೆಯಲ್ಲಿ ಇವರು ಬೆಳೆದಂಥ ಬೆಳೆಗೆ ಎಲ್ಲ ರೀತಿ ಹೆಚ್ಚಿನ ಲಾಭ ದೊರಕ್ತಾ ಹೋಗುತ್ತೆ. ಅದರಿಂದ ಇವರಿಗೆ ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಅದು ಭೂ ಆಗಿರ್ಬೋದು, ಗೃಹ ಆಗಿರ್ಬೋದು, ವಾಹನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ರೈತ ವರ್ಗದವರಿಗಿದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇಬ್ಬರ ಮಧ್ಯೆ ಬಾಂಧವ್ಯ, ಮಧುರ ಬಾಂಧವ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ, ಇಬ್ಬರು ಪ್ರೀತಿ ಪ್ರೇಮ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಕಂಕಣ ಬಲ ಕೂಡಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಪ್ರೀತಿಸಿದವರ ಜೊತೆನೇ ಆಗಿರ್ಬೋದು, ಇಲ್ಲ ಮನೆಯವರು ಒಪ್ಪಿಗೆ ನೋಡಿ ಆಗಿರ್ಬೋದು, ಅವ್ರ ಜೊತೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಾಧ್ಯತೆಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವರಿಗೆ. ಮತ್ತು ದಾಂಪತ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಏನು ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರ್ಬೋದು, ಆದರೆ ಅದಾದ ಮೇಲೆ ಎಲ್ಲ ರೀತಿ ದಾಂಪತ್ಯದಲ್ಲಿ ಸುಖಮಯ ಆಗ್ತಾ ಹೋಗುತ್ತೆ, ಸಂತೋಷದ ವಾತಾವರಣಗಳು ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಇಬ್ಬರ ಮಧ್ಯೆ ಪರಸ್ಪರ ನಂಬಿಕೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಏನೇ ಒಂದು ಜಗಳ ಇದ್ರೂ ಸಹಿತ ವಾದ ವಿವಾದನ ಮಾಡೋದನ್ನು ಬಿಟ್ಟು ತಾಳ್ಮೆಯಿಂದ ಮುಂದೆ ಹೊರದಷ್ಟು ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಧನಲಾಭದ ಯೋಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಹಣದ ಅರಿವು ಕೂಡ ನಿಮಗೆ ಕೂಡಿ ಬರ್ತಾ ಹೋಗುತ್ತೆ, ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ತಾ ಹೋಗುತ್ತೆ. ಆದರೆ ಇನ್ವೆಸ್ಟ್ ಏನು ಮಾಡ್ತಾ ಇರ್ತೀರಾ
ಮಾಡಬೇಕು ಅಂತೇಳಿ ಆತುರವಾಗಿ ನಿರ್ಧಾರ ಮಾಡಿಬಿಡ್ತೀರಾ. ಅದನ್ನು ಸ್ವಲ್ಪ ನೀವು ಕಡೆಗಣಿಸ್ತಾ ಹೋಗಿ. ಆ ಥರದ ನಿರ್ಣಯ ನೀವು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಆತುರದ ನಿರ್ಣಯ ಬೇಡ. ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಲಾಭ ಬರುತ್ತೆ, ಹೇಗೆ ಇದನ್ನು ತಗೋಬೋದು, ಎಲ್ಲ ರೀತಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕೆಲ್ಲ ಮೀರಿದ್ದು ಸಮಸ್ಯೆಗಳಾಗಿರ್ಬೋದು, ಗೃಹ ಕಲಶಗಳಾಗಿರ್ಬೋದು, ಗುಪ್ತ ಸಮಸ್ಯೆಗಳಾಗಿರ್ಬೋದು, ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು, ಯಾರಾದರೂ ದೂರ ಹೋಗಿರ್ಬೋದು ನಿಮ್ಮಿಂದ, ಇನ್ನೇನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.